ಇವತ್ತು ನಾನು ನನ್ನ ಅಜ್ಜಿ ಸೇರ್ಕೊಂಡು ಹುತ್ತ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಜ್ಜಿಗೆ ಸ್ವಲ್ಪ ಭಯ, ಯಾಕಂದ್ರೆ ಅವ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಈ ಹಾವು ಜೊತೆ. ಎಲ್ಲಿ ಹಾವು ಬರುತ್ತೋ ಅಂತ ಅವರು ಸ್ವಲ್ಪ ದೂರ ನಿಂತ್ಕೊಂಡು ಹುತ್ತ ಕ್ಲೀನ್ ಮಾಡಿದ್ರು. ನಾನಂತೂ ಹಾಗೂ ಈಗ ಹುತ್ತದ ಮೇಲೆ ನಿಂತ್ಕೊಂಡು ಗಿಡ ಹುಲ್ಲು ಎಲ್ಲ ಕಿತ್ತಾಕಿದೆ. ನಮ್ಮ ಅಜ್ಜಿ ದೂರದಿಂದ ನಿಂತ್ಕೊಂಡು ಹುತ್ತ ಕ್ಲೀನ್ ಮಾಡಿದ್ರು. ಹೇಗೂ ಹುತ್ತ ಕ್ಲೀನ್ ಆಗಿತ್ತು. ಹಾಗೆ ಇವತ್ತು ಮಹಾಶಿವರಾತ್ರಿ ಆಗಿದ್ರಿಂದ ಹುತ್ತಕ್ಕೆ ಪೂಜೆ ಮಾಡೋಣ ಅಂತ ನಾನು, ನನ್ನ ತಾಯಿ, ನಮ್ಮ ಶ್ರೀಮತಿಯು ಸೇರ್ಕೊಂಡು ಪೂಜೆ ಮಾಡಿದ್ವಿ. ಹಾಲು ಸಹ ಹಾಕಿದ್ವಿ. ಈ ಹುತ್ತದಲ್ಲಿ ಹಾವಂತೂ ಇದೆ, ಬಟ್ ನಮ್ಮ ಮನೆಯವ್ರಿಗಾಗ್ಲಿ ನನ್ನ ಕಣ್ಗಾಗ್ಲಿ ಯಾವತ್ತೂ ಕಾಣಿಸಿಲ್ಲ. ನಮ್ಮನೆ ಅಕ್ಕಪಕ್ಕದವ್ರಿಗೆ ಅವಾಗ ದರ್ಶನ ಕೊಡ್ತಾ ಇರ್ತೀನಿ, ಬಟ್ ನಮಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಹಾಗೆ ಈ ಹುತ್ತ ಇರೋದು ನಮ್ಮ ಜಮೀನ್ ಸೆಂಟ್ರಲ್ಲಿ, ಆದ್ರೂ ನಾವು ಅದನ್ನು ಹಾಳು ಮಾಡದೆ ಹಾಗೆ ಉಳಿಸ್ಕೊಂಡಿದ್ದೀವಿ. ಹಾಗೆ ಈ ಹುತ್ತದ ವಿಶೇಷ ಒಂದೇನೆಂದ್ರೆ, ಈ ಹುತ್ತ ಮಳೆಗಾಲ ಆಯ್ತು ಅಂದ್ರೆ ಫುಲ್ ಕರಗೋಗುತ್ತೆ. ಹಾಗೆ ಬೇಸಿಗೆಗಾಲ ಬಂತು ಅಂದ್ರೆ ಮತ್ತೆ ಹುತ್ತು ಶೇಪ್ ಬಂದಿರುತ್ತೆ. ಅದು ಹೇಗಾಗುತ್ತೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ಹೇಗೂ ಶಿವರಾತ್ರಿ ದಿನದಿಂದ ಬೇವಿನ ಮರಕ್ಕೆ, ನಮ್ಮ ಜಮೀನಿರೋ ಬೇವಿನ ಮರಕ್ಕೆ, ಹಾಗೆ ಆರೆ ಮರಕ್ಕೆ, ಹಾಗೆ ಗಂಗಮ್ಮ ತಾಯಿಗೆ ಎಲ್ಲರಿಗೂ ಪೂಜೆ ಸಲ್ಲಿಸಿ ಇವತ್ತಿನ ಶಿವರಾತ್ರಿನ ಒಟ್ಟಿನಲ್ಲಿ ವಿಶೇಷವಾಗಿ ಆಚರಿಸ್ಕೊಂಡ್ವಿ. ಹಾಗೆ ಹೇಳೋದು ಮರ್ತಿದ್ದೆ, ನಾಳೆ ಬೆಳೆ ಹಾಕೋದಕ್ಕೆ ರೋಡು ಸಹ ಹಾಕ್ಸಿದೆ. ಯಾವ ಬೆಳೆ ಹಾಕ್ತೀನಿ, ಏನಾಗ್ತೀನಿ, ಎಲ್ಲ ಸಂಪೂರ್ಣ ಮಾಹಿತಿ ನಾನು ಈ ಚಾನಲ್ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ ಫಾಲೋ ಮಾಡಿ. ಜೈ ಹಿಂದ್. ಶಂಭೋ ಹರ 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 ಮಹಾದೇವ.